ಸ್ಟಾಕ್ ಮಾರ್ಕೆಟ್ ನಲ್ಲಿ ಪ್ರತಿಯೊಬ್ಬರಿಗೂ ನಾನು ಕೂಡ ನಾವು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ನಮ್ಮ ಹಣವನ್ನು ಡಬಲ್ ಅಥವಾ ಟ್ರಿಬಲ್ ಮಾಡಬೇಕು ಅಂತ ಆಸೆಗಳನ್ನ ಇಟ್ಕೊಂಡಿದ್ವಿ. ಬಟ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾವು ದುಡ್ಡನ್ನ ಹಾಕಿ ಯಾವ ರೀತಿ ಗ್ರೋ ಮಾಡಬೇಕು ಅನ್ನೋದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ, ಬೇರೆ ಬೇರೆ ಇನ್ವೆಸ್ಟಿಂಗ್ ಟೆಕ್ನಿಕ್ಸ್ ಇದೆ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಎರಡು ಟೈಪ್ಸ್ ಆಫ್ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಒನ್ ಇಸ್ ಲೈಕ್ ಓಲ್ಡ್ ಸ್ಕೂಲ್ ಮೆಥಡಾಲಜಿ ಅಂಡ್ ವಿಚ್ ವಿ ಆಲ್ ನೋ ದಟ್ ಇಸ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ಸೊ ನೀವು ವಾರನ್ ಬಫೆಟ್ ಹೆಸರನ್ನ ಕೇಳಿರಬಹುದು. ಸೊ ವಾರನ್ ಬಫೆಟ್ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಅವರು ಸ್ಟಾಕ್ಸ್ ಗಳನ್ನ ಬೈ ಮಾಡ್ತಾರೆ ಮತ್ತೆ ಅದನ್ನ ಮರೆತು ಬಿಡ್ತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಅದರ ವ್ಯಾಲ್ಯೂಯೇಷನ್ ಏನಾದ್ರು ಡಿಕ್ರೀಸ್ ಆದಾಗ ಅವ್ರು ಏನಾದ್ರು ಅನಿಸಿದ್ರೆ ಮತ್ತೆ ಅದನ್ನ ಬೈ ಮಾಡ್ತಾರೆ. ಸೊ ಹಿ ಇಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್. ಸೊ ಲಾಂಗ್ ಟರ್ಮ್ ಅಲ್ಲಿ 100% ನಾವು ದುಡ್ಡನ್ನ ಮಾಡಬಹುದು ಅಂತಂದ್ರೆ ಇಟ್ಸ್ ಎ ವೆರಿ ಪ್ರೂವನ್ ಮೆಥಡಾಲಜಿ ಅಂಡ್ ಎವ್ರಿ ಒನ್ ನೋಸ್ ಅಬೌಟ್ ಇಟ್. ಸೊ ಅಪಾರ್ಟ್ ಫ್ರಮ್ ದಿಸ್ ಸ್ವಲ್ಪ ಜನ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಿ ಶಾರ್ಟ್ ಫಾರ್ಮ್ ಅಲ್ಲಿ ದುಡ್ಡನ್ನ ಯಾವ ರೀತಿ ನಾವು ಟ್ರೇಡಿಂಗ್ ಇಂದ ಮಾಡಬಹುದು ಅಂತ ಹೇಳಿ ಕೆಲವೊಂದು ಮೆಥಡ್ಸ್ ಗಳನ್ನ ಫಾಲೋ ಮಾಡ್ತಾರೆ. ಅದಕ್ಕೆ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ಸೊ ಸ್ವಿಂಗ್ ಟ್ರೇಡಿಂಗ್ ಒಂದು ಈಸಿಲಿ ಮೆಥಡ್ ಅಲ್ಲಿ ಹೇಳಬೇಕು ಅಂದ್ರೆ ಇದು ಒಂದು ವೀಕ್ ವರೆಗೂ ಆಗ್ಬಹುದು, ವಿತ್ ಇನ್ 1 ಮಂತ್ ಆಗ್ಬಹುದು, ಇನ್ ಕೇಸ್ ಇಟ್ ಮೇ ಗೋ ಅಪ್ ಟು 6 ಮಂತ್. ಸೊ ಡಿಪೆಂಡ್ಸ್ ಆನ್ ದ ಸ್ಟೈಲ್, ಯುವರ್ ಸ್ಟೈಲ್ ಅಂಡ್ ದ ಸ್ಟಾಕ್ ವಿಚ್ ಯು ಆರ್ ಓನಿಂಗ್. ಸೊ ಇದಕ್ಕೆ ನಾವು ಸ್ವಿಂಗ್ ಟ್ರೇಡಿಂಗ್ ಅನ್ನ ಬಳಸ್ಕೋತೀವಿ. ಸೊ ಇವತ್ತು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಯಾವ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಿ ನಾವು ಐಡೆಂಟಿಫೈ ಮಾಡಬಹುದು ಸ್ಟಾಕ್ಸ್ ಗಳನ್ನ. ಯಾಕೆಂದ್ರೆ ಸ್ವಿಂಗ್ ಟ್ರೇಡಿಂಗ್ ಎಲ್ಲಾ ಸ್ಟಾಕ್ಸ್ ಗಳಲ್ಲಿ ಅಪ್ಲೈ ಆಗಲ್ಲ. ಸೊ ಕೆಲವೊಂದು ಚಾರ್ಟ್ ಪ್ಯಾಟರ್ನ್ ಗಳನ್ನ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅದರ ಮೇಲೆ ನಾವು ಕರೆಕ್ಟ್ ಆಗಿ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಪೊಸಿಷನ್ ಅನ್ನು ತಗೋಬೇಕಾಗುತ್ತೆ. ಸೊ ಅದನ್ನ ನಾನು ನಿಮ್ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಸ್ಟಾಕ್ಸ್ ಗಳನ್ನ ನಾವು ಎಲ್ಲಿ ಐಡೆಂಟಿಫೈ ಮಾಡಬೇಕು, ಯಾಕಂತಂದ್ರೆ ದೇರ್ ಆರ್ ಮೋರ್ ದೆನ್ 4000 ಪ್ಲಸ್ ಕಂಪನೀಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಸೊ ಪ್ರತಿಯೊಂದು ಚಾರ್ಟ್ ಅನಾಲಿಸಿಸ್ ನಾವು ಮಾಡ್ಕೊಂಡು ಕುಳಿತುಕೊಳ್ಳೋಕೆ ಆಗೋದಿಲ್ಲ ತಾನೆ. ಸೊ ಅದಕ್ಕೆ ಸ್ವಲ್ಪ ಫ್ರೀ ವೆಬ್ಸೈಟ್ ಗಳನ್ನ ನಾನು ಟೆಕ್ನಿಕ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಇದರಿಂದ ನೀವು ಕಂಪನಿಗಳನ್ನ ನೀವು ತಿಳ್ಕೋಬಹುದು. ಸೊ ಇಲ್ಲಿ ನಾನು ಯಾವ ಕಂಪನೀಸ್ ಗಳನ್ನ ಮತ್ತು ಯಾವ ಚಾರ್ಟ್ ಪ್ಯಾಟರ್ನ್ ಗಳನ್ನ ನಾವಿಲ್ಲಿ ಕಂಡುಕೊಳ್ಬಹುದು ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಫ್ರೆಂಡ್, ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಸ್ವಿಂಗ್ ಟ್ರೇಡಿಂಗ್ ನಲ್ಲಿ ನಾವು ರೈಟ್ ಸೆಕ್ಟರ್ ಅನ್ನ ಚೂಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾವ್ದಾದ್ರು ಸ್ಟಾಕ್ ಮೂವ್ಮೆಂಟ್ ಆಗ್ಬೇಕಂದ್ರೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಅದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಅನ್ನ ಕೊಡುತ್ತೆ. ಸೊ ನಾವು ರೈಟ್ ಸೆಕ್ಟರ್ ಮತ್ತು ರೈಟ್ ಮೂಮೆಂಟಮ್ ಇರುವ ಸ್ಟಾಕ್ ಗಳನ್ನ ನಾನು ಇಲ್ಲಿ ಪಿಕ್ ಮಾಡಬೇಕಾಗುತ್ತೆ. ಸೊ ಚಾರ್ಟ್ ಐಡೆಂಟಿಫೈ ಮಾಡಬೇಕಾದ್ರೆ ಎರಡು ಟೈಪ್ ಆಫ್ ಜನ ಸ್ವಿಂಗ್ ಟ್ರೇಡಿಂಗ್ ಅನ್ನ ಮಾಡ್ತಾರೆ. ಸೊ ಫಸ್ಟ್ ಒನ್ ಇಸ್ ಅಸೆಂಡಿಂಗ್ ಚಾನೆಲ್ ಅಂಡ್ ಸೆಕೆಂಡ್ ಒನ್ ಇಸ್ ಲೈಕ್ ಪೊಟೆನ್ಶಿಯಲ್ ಬ್ರೇಕ್ಔಟ್. ಸೊ ಅಸೆಂಡಿಂಗ್ ಚಾನೆಲ್ ಅಂತಂದ್ರೆ ಗೊತ್ತು, ಏರ್ತಾ ಹೋಗ್ತಾ ಇರುತ್ತೆ. ಸೊ ಆ ಚಾನೆಲ್ ಅಲ್ಲಿ ಸ್ವಿಂಗ್ ಟ್ರೇಡರ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸ್ವಲ್ಪ ಪ್ರಾಫಿಟ್ ಅನ್ನ ಅವ್ರು ಬುಕ್ ಮಾಡ್ತಾರೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ವಿಂಗ್ ಟ್ರೇಡಿಂಗ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್. ನೀವೇನಾದ್ರೂ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ದುಡ್ಡೆಲ್ಲ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಿಂಗ್ ಟ್ರೇಡರ್ ಆದ್ರೆ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಿ ನೀವು ಕರೆಕ್ಟ್ ಟೈಮ್ ಅಲ್ಲಿ ಸ್ಟಾಪ್ ಲಾಸ್ ಗಳನ್ನ ಸೆಟ್ ಮಾಡಬಹುದು. ಸೊ ಇಲ್ಲಿ ನಾನು ನಿಮ್ಗೆ ಅಸೆಂಡಿಂಗ್ ಇಂಡಿಕೇಟರ್ ಅಂದ್ರೆ ಏನು, ಯಾವ ರೀತಿ ಅದು ವರ್ಕ್ ಆಗುತ್ತೆ, ಕೆಲವೊಂದು ನಾನು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡಬಹುದು, ನಾನು ಒಂದ್ ಸ್ಟಾಕ್ ನೇಮ್ ಅನ್ನ ತೋರಿಸ್ತಾ ಇದ್ದೀನಿ, ವಾರನ್ ಬೆವರೇಜಸ್. ಸೊ ವಾರನ್ ಬೆವರೇಜಸ್ ಚಾರ್ಟ್ ಅನ್ನ ನೀವು ಚೆಕ್ ಮಾಡಿದ್ರೆ ಇದು ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ. ಸೊ ನೀವು ಇದನ್ನ ಇಲ್ಲಿ ನೀವು ಚೆಕ್ ಮಾಡಿದ್ರೆ ಯಾವುದೇ ಫಾರ್ಮಲ್ ನೋಡಿದ್ರು ನಿಮ್ಗೆ ಇದು ಅಸೆಂಡಿಂಗ್ ಚಾನಲ್ ತರನೇ ಕಾಣ್ತಾ ಇದೆ ತಾನೆ. ಸೊ ನೀವು ಇಲ್ಲಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ಪೊಸಿಷನ್ ಅಲ್ಲಿ ಆದ್ರೂ ಮಾಡಿ, ಇಲ್ಲಿ ಮಾಡಬಹುದು, ಇಲ್ಲಿ ಮಾಡಿದ್ರು ನಿಮ್ಗೆ ದುಡ್ಡು ಬರುತ್ತೆ. ಸೊ ಯಾವ್ದಾದ್ರು ಒಂದು ಪೊಸಿಷನ್ ನೀವೇನಾದ್ರೂ ಇನ್ವೆಸ್ಟೆಡ್ ಆಗಿದ್ರೆ ನೀವು 100% ಇಲ್ಲಿ ದುಡ್ಡು ಮಾಡಬಹುದು. ಸೊ ಈ ರೀತಿ ಸೊ ಲೈಕ್ ಲಾಂಗ್ ಟರ್ಮ್ ಪೊಸಿಷನ್, ಲೈಕ್ ಈ ಪೊಸಿಷನ್ ಎಂಟರ್ ಮಾಡಿದ್ರೆ ನೋಡಿ, ಇಲ್ಲಿ ನನ್ಗೆ 38% ರಿಟರ್ನ್ ಬಂತು ಇಷ್ಟು ಟೈಮ್ ಪೀರಿಯಡ್ ಅಲ್ಲಿ. ಈ ರೀತಿ ನಾವು ಪೊಸಿಷನ್ ಗಳನ್ನ ನಾವು ಚಾನಲ್ಸ್ ಗಳನ್ನ ಐಡೆಂಟಿಫೈ ಮಾಡಬೇಕು. ಸೊ ಇದನ್ ಬಿಟ್ಟು ಇನ್ನೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡಕ್ ಹೋದ್ರೆ ಜೊಮ್ಯಾಟೋಗಿಂತ ಟ್ರೆಂಟ್ ಅನ್ನ ನೀವು ನೋಡಿ. ಟ್ರೆಂಟ್ ಇಸ್ ಅನ್ ಅಸೆಂಡಿಂಗ್ ಚಾನಲ್. ಇಟ್ಸ್ ಲುಕ್ಸ್ ಲೈಕ್ ಕಂಪ್ಲೀಟ್ಲಿ ಅಸೆಂಡಿಂಗ್ ಚಾನಲ್. ಸೊ ನೋಡಿ ಯಾವ ರೀತಿ ಇದು ರಿಟರ್ನ್ಸ್ ಅನ್ನ ಕೊಡ್ತಾ ಇದೆ. ಸೊ ಈ ರೀತಿ ನಾವು ಚಾನಲ್ಸ್ ಗಳನ್ನ ಐಡೆಂಟಿಫೈ ಮಾಡಿದಾಗ ವಿ ಕ್ಯಾನ್ ಸೇ ದಟ್ ದಿಸ್ ಇಸ್ ಅ ಗುಡ್ ಸ್ಟಾಕ್ ಫಾರ್ ಸ್ವಿಂಗ್ ಟ್ರೇಡಿಂಗ್. ಇದನ್ ಬಿಟ್ಟು ನೆಕ್ಸ್ಟ್ ಲೈಕ್ ಇನ್ನೊಂದು ಜೊಮ್ಯಾಟೊ ಕೂಡ ನೀವು ನೋಡಬಹುದು. ಜೊಮ್ಯಾಟೊ ಕೂಡ ಅಸೆಂಡಿಂಗ್ ಚಾನಲ್. ಇದನ್ನ IPO ನೀವು ಬಿಟ್ಬಿಡಿ, ಇದಾದ್ಮೇಲೆ ಇಲ್ಲಿಂದ ನೋಡಿ ಅಸೆಂಡಿಂಗ್ ಚಾನಲ್ ಇದೆ. ಸೊ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗ್ತಿದ್ರೆ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಟಾಟಾ ಮೋಟರ್ಸ್ ನೀವು ನೋಡಿದ್ರೆ ಯಾಕೆ ಜನ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾರೆ? ಸ್ವಿಂಗ್ ಟ್ರೇಡಿಂಗ್ ನಮ್ಗೆ ನಿಜವಾಗ್ಲೂ ಯೂಸ್ಫುಲ್ ಇದೆಯಾ? ಬಟ್ ತುಂಬಾ ಜನ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಟಾಟಾ ಮೋಟರ್ಸ್, ಫಾರ್ ಎಕ್ಸಾಂಪಲ್ ಟಾಟಾ ಮೋಟರ್ಸ್ ತಗೊಳ್ಳಿ, ಅವರು ಈ ಪಾಯಿಂಟ್ ಅಲ್ಲಿ ಏನಾದ್ರೂ ಅವ್ರ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಲೈಕ್ ದಿಸ್ ಇಸ್ 340 rupees. ಸೊ ಅವ್ರು 340 rupees ಬೈ ಮಾಡ್ತಾರೆ, ಆಮೇಲೆ 304 rupees ಬೈ ಮಾಡ್ತಾರೆ. ಸೊ ಯಾವಾಗ ಸ್ಟಾಕ್ ಬೀಳ್ತಾ ಹೋಗುತ್ತೆ, ಅವ್ರದ್ದು ಎಲ್ಲಿವರೆಗೂ ಅವ್ರ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡಿ ನನ್ಗೆ ಈ ಕಂಪನಿ ರೈಟ್ ವ್ಯಾಲ್ಯೂಯೇಷನ್ ಇರುತ್ತೆ ಅಲ್ಲ, ಅಲ್ಲಿವರೆಗೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕಂಪ್ಲೀಟ್ ಆಗಿ ಬೈ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ನಾನ್ ನಿಮ್ಗೆ ಆಗಲೇ ತೋರಿಸಿದೆ ಪೊಟೆನ್ಶಿಯಲ್ ಬ್ರೇಕ್ಔಟ್ಸ್ ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕು ಮತ್ತು ಎಲ್ಲಿ ಐಡೆಂಟಿಫೈ. ಸೊ ನೀವು ಇಲ್ಲಿ ಇದನ್ನ ನೋಡಿದ್ರೆ, ಸೊ ಅಪ್ ಟು ಹಿಯರ್ ಈ ಪೀರಿಯಡ್ ಅನ್ನ ನೀವು ಇಲ್ಲಿ ಚೆಕ್ ಮಾಡಿದ್ರೆ ದಿಸ್ ಇಸ್ ನಾಟ್ ಪೊಟೆನ್ಶಿಯಲ್, ಬಟ್ ಐ ಆಮ್ ಸೇಯಿಂಗ್ ಇಲ್ಲಿವರೆಗೂ ಇದು ಕನ್ಸೋಲ್ಟೇಷನ್ ಝೋನ್ ಅಲ್ಲಿ ಇತ್ತು. ಒಂದ್ಸಲ ಅದು ತನ್ನ ಬ್ಯಾರಿಯರ್ ಅನ್ನ ಬ್ರೇಕ್ ಮಾಡಿದೆ ಅಂತ ಅನ್ಕೊಳ್ಳಿ, ಅದು ಪೊಟೆನ್ಶಿಯಲ್ ಬ್ರೇಕ್ ಡೌನ್ ಅಲ್ಲಿ ಹೋಗ್ಬಿಡುತ್ತೆ. ಸೊ ಪೊಟೆನ್ಶಿಯಲ್ ಬ್ರೇಕ್ ಡೌನ್ ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಟಾಟಾ ಪವರ್ ನೋಡಿ. ಇಲ್ಲಿ ಈ ಪೊಸಿಷನ್ ನೀವು ಇಲ್ಲಿ ಏನಾದ್ರೂ ತಗೊಂಡ್ರೆ ದಿಸ್ ಇಸ್ ದ ಪಾಯಿಂಟ್. ಇಲ್ಲಿ ನೀವು ನೋಡಬಹುದು ವ್ಯಾಲ್ಯೂಮ್ ಕೂಡ ಜಾಸ್ತಿ ಇದೆ. ಸೊ ಒಂದ್ಸಲ ಅದು ಬ್ರೇಕ್ ಡೌನ್ ಆಯ್ತು ಅಂತಂದ್ರೆ
ಸ್ವಿಂಗ್ ಟ್ರೇಡರ್ ಅಲ್ಲಿ ತನ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಐಡೆಂಟಿಫೈ ಮಾಡ್ತಾರೆ. ಸೊ ಅಲ್ಲಿ ಒಂದು ಶಾರ್ಟ್ ಪೊಸಿಷನ್ ಅನ್ನ ಅವ್ರು ಇಲ್ಲಿ ತಗೋತಾರೆ. ಸೊ ಅವ್ರಿಗೆ ನಾನ್ ನಿಮ್ಗೆ ಆಲ್ರೆಡಿ ಹೇಳಿದೆ, ನಾವು ರಿಸ್ಕ್ ರಿವಾರ್ಡ್ ಕೂಡ ನಾವು ಅಂದ್ರೆ ನಮ್ಮ ಸ್ಟಾಪ್ ಲಾಸ್ ಗಳನ್ನ ಕೂಡ ನಾವು ಕರೆಕ್ಟ್ ಆಗಿ ಸೆಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಈ ಸ್ಟಾಕ್ ಅನ್ನ ನಾನು ಸ್ವಿಂಗ್ ಟ್ರೇಡಿಂಗ್ ಗೋಸ್ಕರ ನಾನು ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಲೈಕ್ ಐ ಆಮ್ ಎಂಟರಿಂಗ್ ಎಟ್ ದ ಪ್ರೈಸ್ ಆಫ್ 313 rupees. ಕರೆಕ್ಟ್, ನಾಟ್ 330. ಕರೆಕ್ಟ್. ಸೊ ಇಲ್ಲಿ ನೀವು ನೋಡಿದ್ರೆ ನಾನಿಲ್ಲಿ 268 ಲೈಕ್ ಐ ಆಮ್ ಎಂಟರಿಂಗ್ ಇನ್ ದಿಸ್ ರೇಂಜ್. ಇಟ್ ಈಸ್ ಫಾರ್ 326 ಗೆ ನಾನು ಎಂಟರ್ ಮಾಡ್ತೇನೆ. ಬಟ್ ನನ್ನ ಸ್ಟಾಪ್ ಲಾಸ್ ಎಷ್ಟು ಗೊತ್ತಾ? ಅಂದ್ರೆ ನಾನೇನಾದ್ರೂ ಈ ಸ್ಟಾಕ್ ಅಲ್ಲಿ ಎಂಟರ್ ಆದ್ರೆ 300 ಲಾಸ್ಟ್. ಸೊ ನಾನೇನಾದ್ರೂ 300 ಗಿಂತ ಕಡಿಮೆ ಬಂತಂತ ಅನ್ಕೊಳ್ಳಿ. ಸೊ ನಾನು ಆ ಸ್ಟಾಕ್ ಗಳಿಂದ ಎಕ್ಸಿಟ್ ಅನ್ನ ಮಾಡಿಬಿಡ್ತೇನೆ. ಸೊ ಈ ರೀತಿ ನಾವು ಸ್ಟಾಪ್ ಲಾಸ್ ಅನ್ನ ಮಾಡ್ಲೇಬೇಕು. ಬಟ್ ನಾನು 300 ಇದ್ರೆ ಕೆಲವೊಂದಿಷ್ಟು ಜನ 310 ಇಡ್ಬೋದು. ಸೊ ಬೇಸ್ಡ್ ಆನ್ ಯುವರ್ ರಿಸ್ಕ್ ಕೆಪಬಿಲಿಟಿ ನೀವು ನಿಮ್ಮ ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡಬಹುದು. ಸೊ ಅದೇ ರೀತಿ ಇಲ್ಲಿ ನೀವೇನಾದ್ರೂ ಈ ಪೊಸಿಷನ್ ತಗೊಂಡಾದ್ಮೇಲೆ ಫಾರ್ ಎಕ್ಸಾಂಪಲ್ ಇದು ಪೊಟೆನ್ಶಿಯಲ್ ಬ್ರೇಕ್ಔಟ್ ಇಂದ ಸ್ವಲ್ಪ ಮೂಮೆಂಟಮ್ ಸ್ಟಾಕ್ ಆಗಿ ಸ್ವಲ್ಪ 326 ಇಂದ ಅದೇನಾದ್ರೂ 350 ಟಚ್ ಆಯ್ತು ಅಂತ ಅನ್ಕೊಳ್ಳಿ. ಸೊ ಅವಾಗ ನೀವು ಏನ್ ಮಾಡ್ಬೇಕು, ನಿಮ್ಮ ಸ್ಟಾಪ್ ಲಾಸ್ ಅನ್ನ 340 ಸೆಟ್ ಮಾಡಬೇಕು. ಸೊ ಈ ರೀತಿ ನೀವು ಪ್ರತಿಯೊಂದು ಟೈಮ್ಗೆ ನಿಮ್ಮ ಸ್ಟಾಪ್ ಲಾಸ್ ಅನ್ನ ನೀವು ಚೇಂಜ್ ಮಾಡ್ಬೇಕಾಗಿರುತ್ತೆ. ಅವಾಗ ಅಷ್ಟೇ ತಾನೇ ನೀವು ಒಬ್ಬ ಸಕ್ಸಸ್ಫುಲ್ ಸ್ವಿಂಗ್ ಟ್ರೇಡರ್ ತರ ನೀವು ಇದರಲ್ಲಿ ದುಡ್ಡನ್ನ ಮಾಡ್ಬೇಕು. ಸೊ ಇಲ್ಲ ಇದು ಇವತ್ತೆಲ್ಲ ನಾಳೆ ರಿಕವರ್ ಆಗುತ್ತೆ ಆ ತರ ನೀವೇನಾದ್ರೂ ಅನ್ಕೊಂಡ್ರೆ ಇಲ್ಲಿ ಆಗೋದಿಲ್ಲ. ಟಾಟಾ ಒಳ್ಳೆ ಕಂಪನಿ, ಟ್ರಸ್ಟ್ ಇದೆ. ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಇಲ್ಲಿ ಎಮೋಷನ್ಸ್ ಗೆ ಯಾವುದೇ ರೀತಿಯ ಬೆಲೆ ಇಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಎರಡು ಟೈಪ್ ಆಫ್ ಪ್ಯಾಟರ್ನ್ ನಾನು ಇಲ್ಲಿ ತೋರಿಸಿದೆ. ಲೈಕ್ ಒನ್ ಇಸ್ ಅಸೆಂಡಿಂಗ್ ಅಂಡ್ ಅದರ್ ಇಸ್ ಪೊಟೆನ್ಶಿಯಲ್ ಬ್ರೇಕ್ಔಟ್. ಸೊ ಅಸೆಂಡಿಂಗ್ ಚಾನಲ್ಸ್ ಗಳನ್ನ ಏನಿರುತ್ತಲ್ಲ, ಸೊ ಅದನ್ನ ನಾವು ಯಾವ ರೀತಿ ಎಲ್ಲಿ ಕಂಡುಹಿಡಿಬಹುದು. ಸೊ ಇಲ್ಲಿ ಒಂದು ನಾನು ವೆಬ್ಸೈಟ್ ಅನ್ನ ತೋರಿಸ್ತೇನೆ ನಿಮ್ಗೆ, stockresearch.com ಅಂತ. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಫ್ಲಾಟ್ ಪ್ಯಾಟರ್ನ್ಸ್ ಅಲ್ಲೇ ಹೋಗಿ ಚಾನಲ್ ಗೆ ನೀವು ಹೋದ್ರೆ ಇಲ್ಲಿ ಅಸೆಂಡಿಂಗ್ ಚಾನಲ್ಸ್ ಏನೇನಿದೆಲ್ಲ ಅದೆಲ್ಲ ಒಂದು ಲಿಸ್ಟ್ ಅನ್ನ ಅವ್ರು ಕೊಡ್ತಾರೆ. ಇದು ಜಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಕಂಪನಿ. ಸೊ ಇಲ್ಲಿ ನೀವು ನೋಡಿದ್ರೆ ಇದು ಆರ್ತಿ ಫಾರ್ಮಾ ಆಗಿರ್ಬೋದು, ಸೊ ಅಲ್ಫಾ, ಈ ರೀತಿ ಕಂಪನೀಸ್ ಗಳನ್ನ ನಾವು ಇಲ್ಲಿ ಚೆಕ್ ಮಾಡಬಹುದು. ಸೊ ಇದು ನಿಜವಾಗ್ಲೂ ಅಗರ್ವಾಲ್ ಇಂಡಸ್ಟ್ರಿ. ಸೊ ಇದು ನಿಜವಾಗ್ಲೂ ಅಸೆಂಡಿಂಗ್ ಅದೆಯೋ ಇಲ್ಲ ಅಂತ ಆಮೇಲೆ ನಾವೇ ರಿಸರ್ಚ್ ಅನ್ನ ಮಾಡ್ಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಅದನ್ನ ನಾನು ಇಲ್ಲಿ ಚೆಕ್ ಮಾಡ್ತೇನೆ, ಇದು ಯಾವ ರೀತಿ ಅಸೆಂಡಿಂಗ್ ಅಂತ ನನ್ಗೆ ಇಲ್ಲ. ಆಮೇಲೆ ನೀವು ಅದರ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡ್ಬೇಕಾಗುತ್ತೆ. ಫಂಡಮೆಂಟಲ್ ಅನಾಲಿಸಿಸ್ ಯಾವ ರೀತಿ ಮಾಡ್ಬೇಕಂತಂದ್ರೆ ನೀವು ಸ್ಕ್ರೀನರ್ ಇದೆಯಲ್ಲ, ಸ್ಕ್ರೀನರ್ ಅನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿದ್ರೆ, ಸೊ ಇಲ್ಲಿ ಮಾರ್ಕೆಟ್ ಕ್ಯಾಪ್ ಆಫ್ ದಿಸ್ ಕಂಪನಿ 1300 crore PES ಇದೆ. ಸೊ ಇಲ್ಲಿ ನಾವು ಅದರ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡ್ಬೇಕು. ನಮ್ಗೆಲ್ಲ ಓಕೆ ಆದ್ಮೇಲೆ ನಾವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಸುಮ್ನೆ ಇದು ಪ್ಯಾಟರ್ನ್ ಚೆನ್ನಾಗಿದೆ ಆ ರೀತಿಯ ನಾನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂದ್ರೆ ನಡೆಯಲ್ಲ. ಸೊ ಇಲ್ಲಿ ನೀವು ಒಬ್ಬ ಇನ್ವೆಸ್ಟರ್ ಆಗಿದ್ರೆ ಯಾವ ರೀತಿ ಫಂಡಮೆಂಟಲ್ಸ್ ಗಳನ್ನ ಐಡೆಂಟಿಫೈ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಅದನ್ನ ಫಾಲೋ ಮಾಡಿ ಆಮೇಲೆ ನೀವು ನಿಮ್ಮ ಸ್ಟಾಕ್ ಮಾರ್ಕೆಟ್ ಸ್ವಿಂಗ್ ಟ್ರೇಡಿಂಗ್ ಅನ್ನ ನೀವು ಸ್ಟಾರ್ಟ್ ಮಾಡಿ. ಸುಮ್ನೆ ನಾನು ಐಡೆಂಟಿಫೈ ಮಾಡಿದೆ ಅದಾದ್ಮೇಲೆ ನನ್ಗೆ ಕಂಪನಿ ಚೆನ್ನಾಗಿರುತ್ತೆ ಇವ್ರು ಹೇಳಿದಾರೆ ಅಂತ ಹೇಳಿ ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ನಮ್ಮ ಹಣ ಹೋಗ್ಬಿಡುತ್ತೆ. ಸೊ ನಿಮ್ಗೇನಾದ್ರೂ ಚಾರ್ಟ್ ಪ್ಯಾಟರ್ನ್ಸ್ ಅಂದ್ರೆ ಏನು, ಯಾವ ರೀತಿ ಚಾರ್ಟ್ ಪ್ಯಾಟರ್ನ್ ಇದೆ ಅದ್ರ ಬಗ್ಗೆ ನೀವೇನಾದ್ರೂ ಕಲ್ತ್ಕೋಬೇಕು ಅಂತಂದ್ರೆ ಸುಮ್ನೆ ಇಲ್ಲಿ ಬಂದು ನೀವು ಇಲ್ಲಿ ಚೆಕ್ ಮಾಡಬಹುದು. ಲೈಕ್ ಯಾವ್ದಾದ್ರು ಒಂದು ತಗೊಳ್ಳಿ. ಲೈಕ್ ಇಲ್ಲಿ ನೋಡ್ಕೊ ಡಬಲ್ ಬಾಟಮ್ ಅಂದ್ರೆ ಏನು, ಸೊ ಹೆಡ್ ಅಂಡ್ ಶೋಲ್ಡರ್, ಬೇರಿಶ್ ಚಾನಲ್ ಯಾವ ತರ ಇರುತ್ತೆ, ಬುಲ್ಲಿಶ್ ರೆಕ್ಟಾಂಗ್ಯುಲರ್ ಚಾನಲ್ ಯಾವ ಇರುತ್ತೆ, ಬುಲ್ಲಿಶ್ ಯಾವ ಇರುತ್ತೆ. ಸೊ ಈ ರೀತಿ ತುಂಬಾ ಇದೆ. ಸೊ ನೀವೇನಾದ್ರೂ ಒಬ್ಬ ಸ್ವಿಂಗ್ ಟ್ರೇಡರ್ ಆಗಿದ್ರೆ ಇದರದ್ದು ಪ್ರಿಂಟ್ ಔಟ್ ತಗೊಂಡು ನೀವು ಎಲ್ಲಿ ಮಾಡ್ತಿರಲ್ಲ ಅಲ್ಲಿ ನೀವು ಇದನ್ನ ಅಂಟಿಸ್ಕೊಂಡು ಇದನ್ನ ಫಾಲೋ ಮಾಡಬಹುದು. ಬಟ್ ದಿಸ್ ಇಸ್ ಆಲ್ ಜಸ್ಟ್ ಅ ಮ್ಯಾಥ್ಸ್. ಸೊ ಇದು ಕಂಪ್ಲೀಟ್ ಆಗಿ 100% ವರ್ಕ್ ಆಗುತ್ತೆ ಅಂತ ಯಾರು ಹೇಳಲ್ಲ. ಸುಮ್ನೆ ನಾವು ಇದನ್ನೇ ನಂಬಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ನಾವು ಇಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಗೇನ್ ಲೈಕ್ ನಾನು ನಿಮ್ಗೆ ಅಸೆಂಡಿಂಗ್ ಚಾನಲ್ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದೆ. ಅಗೇನ್ ನಾವು ವಿ ವಿಲ್ ಐಡೆಂಟಿಫೈ ಪೊಟೆನ್ಶಿಯಲ್ ಬ್ರೇಕ್ಔಟ್. ಸೊ ಪೊಟೆನ್ಶಿಯಲ್ ಬ್ರೇಕ್ಔಟ್ ಯಾವ ರೀತಿ ನಾವು ಐಡೆಂಟಿಫೈ ಮಾಡಬಹುದು. ಸೊ ಅದಕ್ಕೂ ಕೂಡ ನನ್ನ ಹತ್ರ ಒಂದು ಲಿಂಕ್ ಇದೆ. ಸೊ ಚಾಟ್ ಲಿಂಕ್ ಅಂತಂದ್ರೆ ಒಂದು ವೆಬ್ಸೈಟ್ ಇದೆ. ಆ ಲಿಂಕ್ ಅಲ್ಲಿ ನೀವು ಹೋದ್ರೆ ಸೊ ಇಲ್ಲಿ ನೋಡಬಹುದು ವೀಕ್ಲಿ ಲಾಂಗ್ ಟರ್ಮ್ ಬ್ರೇಕ್ಔಟ್ ಸ್ಕ್ಯಾನರ್. ಸೊ ಇದು ಅವ್ರದ್ದು ಸಾಫ್ಟ್ವೇರ್ ಮೇಲೆ ಅದು ಅನಾಲಿಸಿಸ್ ಅನ್ನ ಮಾಡಿ ನಮ್ಗೆ ಕೆಲವೊಂದು ಕಂಪನೀಸ್ ಗಳನ್ನ ಕೊಡುತ್ತೆ. ಸೊ ಅದು ನಿಜವಾಗ್ಲೂ ಪೊಟೆನ್ಶಿಯಲ್ ಬ್ರೇಕ್ಔಟ್ ಕೊಟ್ಟಿದೆಯೋ ಇಲ್ಲ ಅಂತ ಹೇಳಿ ನಾವು ಅದನ್ನ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಲೈಕ್ ಬಜಾಜ್ ಆಟೋ ಇಲ್ಲಿದೆ, ಬಜಾಜ್ ಆಟೋ ನೋಡೋಣ. ಅಗೇನ್ ಐಲ್ ಕಮ್ ಹಿಯರ್ ಬಜಾಜ್. ಎಲ್ಲಿದೆ ಇಲ್ಲಿ ಪೊಟೆನ್ಶಿಯಲ್ ಬ್ರೇಕ್ಔಟ್? ಒಂದು ಅಸೆಂಡಿಂಗ್ ಚಾನಲ್ ಕದ ಕಾಣ್ತಾ ಇದೆ. ಪೊಟೆನ್ಶಿಯಲ್ ಬ್ರೇಕ್ಔಟ್ ಏನ್ ಕಾಣ್ತಾ ಇಲ್ಲ ನಂಗೇನ್ ಇಲ್ಲಿ ಯಾವ್ದು ಪೊಟೆನ್ಶಿಯಲ್ ಬ್ರೇಕ್ಔಟ್ ಕಾಣ್ತಾ ಇಲ್ಲ. ಸೊ ಅದೇ ಬಾಷ್ ನೋಡೋಣ. ಬಾಷ್ ಓಕೆ ದಿಸ್ ವಿ ಕ್ಯಾನ್ ಸೇ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪೊಟೆನ್ಶಿಯಲ್ ಬ್ರೇಕ್ಔಟ್. ಯಾಕೆ ಅಂತಂದ್ರೆ ಈ ಪಾಯಿಂಟ್ ಅನ್ನ ನೀವು ಇಲ್ಲಿ ಗಮನಿಸಬಹುದು. ಸೊ ಇಲ್ಲಿಂದ ಇಲ್ಲಿವರೆಗೆ ಅದು ಕನ್ಸಾಲಿಡೇಷನ್ ಝೋನ್ ಅಲ್ಲಿ ಇತ್ತು. ಸೊ ಇದಾದ್ಮೇಲೆ ಇಲ್ಲಿ ಇದು ಬ್ರೇಕ್ಔಟ್ ಅನ್ನ ಕೊಟ್ಟಿದೆ. ಸೊ ಬ್ರೇಕ್ಔಟ್ ಇದು ಒಂದು ಒಳ್ಳೆಯ ವ್ಯಾಲ್ಯೂಮ್ ಇಂದ ಬ್ರೇಕ್ಔಟ್ ಅನ್ನ ಕೊಟ್ಟಿದೆ. ಸೊ ಇದನ್ನ ನಾವು ಕನ್ಸಿಡರ್ ಮಾಡಬಹುದು. ಬಟ್ ಯಾವಾಗ ಅದು ಈ ಪಾಯಿಂಟ್ ಅನ್ನ ಕ್ರಾಸ್ ಮಾಡುತ್ತಲ್ಲ ದೆನ್ ವಿ ವಿಲ್ ಸೇ ಇಟ್ ಇಸ್ 100% ಪೊಟೆನ್ಶಿಯಲ್ ಬ್ರೇಕ್ಔಟ್. ಸೊ ಆಮೇಲೆ ಮೂಮೆಂಟಮ್ ಇಂದ ಅದು ಸ್ವಲ್ಪ ಗೇನ್ಸ್ ಅನ್ನ ಕೊಡೋ ಚಾನ್ಸಸ್ ಇರುತ್ತೆ. ಸೊ
ಈ ರೀತಿ ನಾವು ಐಡೆಂಟಿಫೈ ಮಾಡಬಹುದು. ಸೊ ಅಗೇನ್ ಲೈಕ್ ಇಲ್ಲಿ ನೋಡೋಣ, ಬ್ಲೂ ಡಾಟ್ ಅಂಡ್ ಬ್ರೇಕ್ಔಟ್. ಓ ಲುಕ್ ಎಟ್ ದಿಸ್. ನೋಡಿ, ಯಾರಾದ್ರೂ ಇನ್ವೆಸ್ಟರ್ ಇಲ್ಲಿ ನೀವು ಎಂಟರ್ ಆಗಿದ್ರೆ ಇನ್ನೂವರೆಗೂ ನೀವು ಲಾಸ್ ಅಲ್ಲೇ ಇರ್ತೀರಾ. ಲೈಕ್ ಇಟ್ಸ್ ಇನ್ ಆಲ್ಮೋಸ್ಟ್ ಇನ್ ಫಸ್ಟ್ ಜಾನ್, ಲೈಕ್ ಡಿಸೆಂಬರ್ ವರೆಗೂ ಇದು ಇನ್ನೂ ಬ್ರೇಕ್ಔಟ್ ಆಗಿಲ್ಲ. ಇಟ್ಸ್ ಜಸ್ಟ್ ಒನ್ ಸ್ಮಾಲ್ ಇಂಡಿಕೇಟರ್, ಬಟ್ ಇಟ್ಸ್ ನಾಟ್ ಅನ್ 100% ಬ್ರೇಕ್ಔಟ್. ಇದನ್ನ ಕ್ರಾಸ್ ಮಾಡ್ಬೇಕು ಇದನ್ನ. ಸೊ ಇದನ್ನ ನಾವು ಬ್ರೇಕ್ ಮಾಡಿದಾಗ ಪೊಟೆನ್ಶಿಯಲ್ ಬ್ರೇಕ್ಔಟ್ ಅಂತ ಹೇಳ್ಬೋದು. ಇಲ್ಲಿ ಇಷ್ಟೊಂದು ತುಂಬಾ ಕಂಪನೀಸ್ ಗಳಿದೆ. ನೀವು ಅನಾಲಿಸಿಸ್ ಅನ್ನ ನೀವು ಮಾಡಿ ಆಮೇಲೆ ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ನೀವು ಅಲ್ಲಿ ಸ್ವಿಂಗ್ ಅನ್ನ ತಗೋಬೇಕಾಗುತ್ತೆ. ಸೊ ನಾನು ಇವೆರಡು ವೆಬ್ಸೈಟ್ ಡೀಟೇಲ್ಸ್ ಅನ್ನ ನಾನು ನಿಮ್ ಕೆಳಗಡೆ ಶೇರ್ ಮಾಡ್ತೇನೆ. ಸೊ ನೀವು ಯೂಸ್ ಮಾಡ್ಕೋಬಹುದು. ಫ್ರೆಂಡ್ಸ್, ನಾನು ಮತ್ತೆ ಹೇಳ್ತೀನಿ, ಲೈಕ್ ಅಷ್ಟೊಂದು ಈಸಿ ಇಲ್ಲ ದುಡ್ಡು ಮಾಡೋದು ಸ್ಟಾಕ್ ಮಾರ್ಕೆಟ್ ನಲ್ಲಿ. ಯಾಕೆ ಅಂತಂದ್ರೆ ಹಾಗೇನಾದ್ರೂ ಇರ್ತಿದ್ರೆ ಸುಮ್ನೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳು ಯಾರು ಬಿಸ್ನೆಸ್ ಅನ್ನೇ ಮಾಡ್ತಿದ್ರು. ಅವ್ರು ಪ್ರತಿಯೊಬ್ಬರು ಈ ರೀತಿ ಐಡೆಂಟಿಫೈ ಮಾಡ್ತಿದ್ರು, ದುಡ್ಡು ಹಾಕ್ತಾ ಇದ್ರು, ತಮ್ಮ ದುಡ್ಡನ್ನ ಡಬಲ್ ಮಾಡ್ತಾ ಕುಳಿತ್ಕೊಂಡ್ಬಿಡ್ತಿದ್ರು, ಬೇರೆ ಏನು ಕೆಲಸ ಮಾಡ್ತಿಲ್ಲ. ಸೊ ಅದಕ್ಕೆ ನೀವು ತುಂಬಾ ಪೇಷನ್ಸ್ ಮತ್ತು ತುಂಬಾ ನಿಮ್ಮ ಅನಾಲಿಸಿಸ್ ಗಳನ್ನ ಆಮೇಲೆ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಇಲ್ಲಿ ಮಾಡ್ಬೇಕಾಗುತ್ತೆ. ಸುಮ್ನೆ ಯಾರೋ ನಾನು ಮಾಡ್ತಿರ್ತಾರೆ, ನಾನು ಇದರಿಂದ ಮಾಡಿದ ತಕ್ಷಣ ನನ್ಗೆ ದುಡ್ಡು ಬರುತ್ತೆ, ಸೊ ಇಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ, ಸೊ ಇದನ್ನ ಫಾಲೋ ಮಾಡೋದ್ರಿಂದ ನಾನು ದುಡ್ಡು ಮಾಡ್ಕೋಬಹುದು, ಹಾಗೆ ಹೀಗೆ ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ. ಸೊ ಸುಮ್ನೆ ನೀವು ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. ಸೊ ಸ್ಟಾಕ್ ಮಾರ್ಕೆಟ್ ಇಂದ ನಾನು ಈಸಿಲಿ ದುಡ್ಡು ಮಾಡ್ತೀನಿ ಆ ತರ ಮೈಂಡ್ ಸೆಟ್ ಗಳನ್ನ ನೀವು ಏನಾದ್ರೂ ಇಟ್ಕೊಂಡಿದ್ರೆ ದಯವಿಟ್ಟು ನೀವು ಅದನ್ನೆಲ್ಲ ಮರ್ಬಿಡಿ. ಸೊ ಇಲ್ಲಿ ನೀವು ವಾರನ್ ಬೆವರೇಜಸ್ ಅನ್ನ ಗಮನಿಸಬಹುದು. ಲೈಕ್ ಇಲ್ಲಿ ನೋಡಿ, ಸೊ ಇಲ್ಲಿವರೆಗೂ ಇದು ಗ್ರೋ ಆಗ್ತಾ ಇರ್ತಾ ಬಂತು, ಬಟ್ ಇಲ್ಲಿಂದ ಇಲ್ಲಿವರೆಗೆ ಈಗ ಇದು ಕನ್ಸಲ್ಟೇಷನ್ ಝೋನ್ ಅಲ್ಲಿ ಹೋಗ್ತಾ ಇದೆ. ಸೊ ಯಾರಾದ್ರೂ ಒಬ್ಬ ಸ್ಟಾಕ್ ಗುಡ್ ಇನ್ವೆಸ್ಟರ್ ಏನಾದ್ರು ಇರ್ತಾನೆ ಅಲ್ಲ, ಸೊ ಅವರು ಈ ಸ್ಟೇಜ್ ಅಲ್ಲಿ ಬೈ ಅನ್ನ ಮಾಡ್ತಾರೆ. ಈ ಸ್ಟೇಜ್ ಅಲ್ಲಿ ದಿಸ್ ಇಸ್ ದ ಬೆಸ್ಟ್ ಸ್ಟೇಜ್ ಟು ಎಂಟರ್ ಇಫ್ ಯು ಆರ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್. ಸೊ ಇಲ್ಲಿ ನೀವು ಈ ಫೇಸ್ ಆಗಿರ್ಬೋದು, ಈ ಫೇಸ್ ಆಗಿರ್ಬೋದು, ಸೊ ಈ ಫೇಸ್ ಅಲ್ಲಿ ಬೈ ಮಾಡಿದ್ರು ಇಲ್ಲಿ ತುಂಬಾ ಪ್ರಾಫಿಟ್ ಅನ್ನ ಅವ್ರು ಮಾಡ್ತಾರೆ. ಸೊ ಇಲ್ಲಿ ನೋಡಬಹುದು ಇದೇ ರೀತಿ ಇಲ್ಲಿ ದಿಸ್ ಇಸ್ ದ ಕನ್ಸಲ್ಟೇಷನ್. ಸೊ ಇಲ್ಲಿಂದ ಇಲ್ಲಿವರೆಗೂ ನೀವು ನೋಡಬಹುದು. ಲೈಕ್ ದಿಸ್ ಇಸ್ ಫ್ರಮ್ 17th August to 23rd October. ಯಾವುದೇ ರೀತಿ ರಿಟರ್ನ್ಸ್ ಕೊಟ್ಟಿಲ್ಲ, ಬಟ್ ಇವರು ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ನಿಮ್ ದುಡ್ಡು ಮಾಡತ್ತೆ ಅಂತ ಗೊತ್ತು. ಸೊ ಅದೇ ರೀತಿ ಸ್ವಿಂಗ್ ಟ್ರೇಡರ್ ಏನ್ ಮಾಡ್ತಾನೆ, ನಾನು ಈ ಸ್ಟೇಜ್ ಅಲ್ಲಿ ಎಂಟರ್ ಆಗ್ತಾನೆ, ಇಲ್ಲಿ ಎಕ್ಸಿಟ್ ಮಾಡ್ತಾನೆ, ಮತ್ತೆ ಯಾವ್ದಾದ್ರು ಪೊಟೆನ್ಶಿಯಲ್ ಬ್ರೇಕ್ಔಟ್ ಗೋಸ್ಕರ ಅವನು ಹುಡುಕಾನೆ, ಮತ್ತೆ ಎಂಟರ್ ಆಗ್ತಾನೆ, ಮತ್ತೆ ಎಕ್ಸಿಟ್. ಸೊ ಈ ರೀತಿ ಅವರು ಸ್ವಿಂಗ್ ಟ್ರೇಡಿಂಗ್ ನಲ್ಲಿ ದುಡ್ಡನ್ನ ಮಾಡ್ತಾರೆ. ಮತ್ತೆ ಇನ್ನೊಂದು, ನಾನು ಇತ್ತೀಚೆಗೆ ತುಂಬಾ ಟ್ರೇಡರ್ಸ್ ಗಳನ್ನ ಅಥವಾ ತುಂಬಾ ಯೂತ್ಸ್ ಅನ್ನ ನಾನು ಏನ್ ಗಮನಿಸ್ತಾ ಇದ್ದೇನೆ ಅಂದ್ರೆ, ಅವರು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇಂಟ್ರಾಡೇ ಟ್ರೇಡಿಂಗ್ ನಿಂದ ನಾವು ದುಡ್ಡನ್ನ ಮಾಡಬಹುದು ಅಂತ ಹೇಳಿ ತಾವು ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನ ಅದರಲ್ಲಿ ಶಾರ್ಟ್ ಫಾರ್ಮ್ ನಲ್ಲಿ ಹಾಕಿ ನಮ್ಮ ದುಡ್ಡುಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನೀವು ಆ ರೀತಿ ಏನು ಇಲ್ಲ, ನೀವು ದುಡ್ಡನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಮಾಡೋಕೆ ಆಗೋದೇ ಇಲ್ಲ. ಸುಮ್ನೆ ನೀವು ಯಾರಾದ್ರೂ ಒಬ್ರು ಮಾಡ್ತಿದ್ದಾರೆ ನಾನು ಮಾಡ್ತೀನಿ ಅಂತ ಆ ತರ ಅವರೆಲ್ಲ ನೀವು ಫಾಲೋ ಮಾಡಕ್ ಹೋಗ್ಬೇಡಿ. ನೀವು ಒಬ್ಬ ಎವರೇಜ್ ತರ ಟ್ರೀಟ್ ಮಾಡಿ. ಬಟ್ ಇಫ್ ಯು ಆರ್ ಎ ವೆರಿ ಗುಡ್ ಇನ್ ಯುವರ್ ಫ್ಯೂಚರ್ಸ್ ಅಂಡ್ ಆರ್ ಆಪ್ಷನ್ ಆರ್ ಟ್ರೇಡಿಂಗ್, ನಿಮ್ಗೆ ಯಾವ ರೀತಿ ನೀವು ಐಡೆಂಟಿಫೈ ಮಾಡಬಹುದು ಅಂತಂದ್ರೆ ನಾನೊಂದು ಹೇಳೋ ಎಕ್ಸಾಂಪಲ್ ಕೊಡ್ತೀನಿ. ಸೊ ನೀವು ನಿಮ್ಮ ಫ್ಯೂಚರ್ಸ್ ಅಂಡ್ ಆಪ್ಷನ್ ಅಥವಾ ಟ್ರೇಡಿಂಗ್ ಅನ್ನ ಒಂದ್ ಇಯರ್ ವರೆಗೂ ನೀವು ಮಾಡಿ. ಸೊ 1 year ಅಲ್ಲಿ ಲೈಕ್ 1 month ಅಲ್ಲಿ ಆಲ್ಮೋಸ್ಟ್ 20 ಟ್ರೇಡಿಂಗ್ ಡೇಸ್ ಇರುತ್ತೆ. ಸೊ ನೀವು 15 ಟ್ರೇಡಿಂಗ್ ಡೇ ಅನ್ನ ನೀವು ಮಾಡಿ 15 ಟ್ರೇಡ್ಸ್ ಅನ್ನ ನೀವು 1 month ಅಲ್ಲಿ ತಗೊಳ್ಳಿ. ಸೊ ಆ ರೀತಿ ನೀವು 1 year ಒಳಗೆ ಮಾಡಿದ್ರೆ ಆಲ್ಮೋಸ್ಟ್ 15 into 12 180. ಸೊ 180 ಟ್ರೇಡ್ಸ್ ಅನ್ನ ನೀವು ತಗೊಂಡಾಗ ಎಷ್ಟು ಸಕ್ಸಸ್ಫುಲ್ ಟ್ರೇಡಿಂಗ್, ನೀವು ಎಷ್ಟು ಟ್ರೇಡ್ಸ್ ಗಳಲ್ಲಿ ನೀವು ಸಕ್ಸಸ್ಫುಲ್ ಆಗಿ ನೀವು ಪ್ರಾಫಿಟ್ಸ್ ಅನ್ನ ಗಳಿಸಿದರೆ ಅದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಕ್ಸಸ್ಫುಲ್ ಟ್ರೇಡ್ ಪರ್ಸೆಂಟೇಜ್ ಏನಾದ್ರು ಇಟ್ ಇಸ್ ಮೋರ್ ದನ್ 65% ಕಿಂತ ಜಾಸ್ತಿ ಇದ್ರೆ ನೀವು ಒಬ್ಬ ಸಕ್ಸಸ್ಫುಲ್ ಟ್ರೇಡರ್. ಯಾವಾಗ ಇದನ್ನು ನೀವು ಕಂಟಿನ್ಯೂಸ್ 1 year, ಸೊ ಇನ್ನು ನೀವು 100% ಟ್ರೇಡರ್ ಆಗ್ಬೇಕಂದ್ರೆ ನೀವು 2 ವರ್ಷ ಮಿನಿಮಮ್ ಈ ತರ ನೀವು ಮಾಡ್ಲೇಬೇಕು ಸ್ಮಾಲ್ ಅಮೌಂಟ್ ಇಂದ. ಸೊ 2 ವರ್ಷ ನೀವು ಮಾಡಿದಾಗ ನಿಮ್ಮ ಸಕ್ಸಸ್ಫುಲ್ ಟ್ರೇಡಿಂಗ್ ಪರ್ಸೆಂಟೇಜ್ ಏನಾದ್ರು ಮೋರ್ ದನ್ 65 ಬಂದ್ರೆ ದೆನ್ ಯು ಆರ್ ಎ ಸಕ್ಸಸ್ಫುಲ್ ಟ್ರೇಡರ್. ಸೊ ಈ ರೀತಿ ನೀವು ಫಾಲೋ ಮಾಡಿ ಆಮೇಲೆ ನಿಮ್ಮ ಇನ್ವೆಸ್ಟಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬಹುದು. ಫ್ರೆಂಡ್ಸ್, ಇಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮ್ಗೇನಾದ್ರೂ ಡೌಟ್ಸ್ ಗಳಿದ್ರೆ ನೀವು ಕೆಳಗಡೆ ಕಮೆಂಟ್ಸ್ ಅನ್ನ ಮಾಡಬಹುದು. ಜಸ್ಟ್ ನಾನು ಯಾವುದೇ ರೀತಿಯ ಸ್ವಿಂಗ್ ಟ್ರೇಡ್ ಅನ್ನ ಮಾಡಲ್ಲ, ಬಟ್ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ರು ಅಂತೇಳಿ ನಾನು ಸ್ವಲ್ಪ ರಿಸರ್ಚ್ ಅನ್ನ ಮಾಡಿ ಕೆಲವೊಂದು ಟೆಕ್ನಿಕ್ಸ್ ನನ್ಗೆ ಏನ್ ಗೊತ್ತಿತ್ತು ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಅಗೇನ್ ಲೈಕ್ ನಾನೊಂದು ಡಿಸ್ಕ್ಲೇಮರ್ ಕೊಡ್ತೀನಿ, ದಯವಿಟ್ಟು ನೀವು ಕಷ್ಟಪಟ್ಟು ದುಡ್ಡನ್ನ ಸುಮ್ಮನೆ ಯಾರಾದ್ರೂ ಹೇಳಿದ್ರು ಈ ರೀತಿ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಆ ರೀತಿ ಹಾಕಿ ನಿಮ್ಮ ದುಡ್ಡುಗಳನ್ನ ನೀವು ಲಾಸ್ ಮಾಡಬೇಡಿ. ಸೊ ಆಲ್ವೇಸ್ ಸ್ಟಿಕ್ ಟು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ಬೆಸ್ಟ್ ವೇ ಟು ಇನ್ವೆಸ್ಟ್ ಆರ್ ಬೆಸ್ಟ್ ವೇ ಟು ಅರ್ನ್ ಮನಿ ಇಸ್ ಮ್ಯೂಚುವಲ್ ಫಂಡ್. ಸೊ ಕನ್ಸಿಸ್ಟ್ ಆಗಿ ನೀವು ಯಾವುದೇ ರೀತಿಯ SIP ಗಳನ್ನ ಸ್ಕಿಪ್ ಮಾಡದೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಮಾಡಿ 5 ವರ್ಷ ಆದ್ಮೇಲೆ ನಿಮ್ಮ ಹಣ ಯಾವ ರೀತಿ ಡಬಲ್ ಆಗುತ್ತೆ ಅದನ್ನ ನೀವೇ ನೋಡಿ ನನಗೆ ಥ್ಯಾಂಕ್ಸ್ ಹೇಳ್ತೇನೆ. ಸೊ ಫ್ರೆಂಡ್ಸ್, ನಾನು ಇದೇ ರೀತಿ ಫೈನಾನ್ಸ್ ರಿಲೇಟೆಡ್ ಮತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಮ್ಯೂಚುವಲ್ ಫಂಡ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ನಾನು ಮಾಡ್ತಾ ಇರ್ತೀನಿ. ನಿಮ್ಗೇನಾದ್ರೂ ನನ್ನ ಟಾಪಿಕ್ಸ್ ಅಥವಾ ನಾನು ಮಾಡುವ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಸೊ ಫ್ರೆಂಡ್ಸ್, see you in the next video guys. Until then, bye, take care.